ವೆಲ್ಕಮ್ ಬ್ಯಾಕ್ ಟು ರಂಜಿನಿ ಯೂಟ್ಯೂಬ್ ಚಾನಲ್. ಜಿ ಡಿ ಎಸ್ಗೆ ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕಿಬಿಟ್ಟು ಸೆಲೆಕ್ಟ್ ಆಗಿದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಅದೇ ಥರ ಈಗ ಜಿ ಡಿ ಎಸ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇತ್ತು ಇಷ್ಟು ದಿನ. ಇವತ್ತು 23 ಮಾರ್ಚ್ ಏನಿದೆ, ಇವತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕೊನೆ ದಿನ, ಓಕೆನಾ. ಸೊ ಇನ್ನೂ ಯಾರ್ಯಾರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಡಿಲ್ಲ, ಡಿ ವಿಗೆ ಅಟೆಂಡ್ ಆಗಿಲ್ಲ, ದಯವಿಟ್ಟು ಇವತ್ತು ಅಟೆಂಡ್ ಆಗಿಬಿಟ್ಟು ವೆರಿಫಿಕೇಷನ್ ಮಾಡಿಸ್ಕೊಳ್ಳಿ. ಆಲ್ಮೋಸ್ಟ್ 5 o'clock ಎಲ್ಲ ಪೋಸ್ಟ್ ಆಫೀಸ್ಗಳು ಕೂಡ ಕ್ಲೋಸ್ ಆಗುತ್ತೆ. ಸೊ 5 o'clock ನಿಮಗೆ ಟೈಮ್ ಇದೆ. ಇನ್ನೂ ಡಿ ವಿಗೆ ಅಟೆಂಡ್ ಆಗಿಲ್ಲ ಅಂತಂದರೆ ದಯವಿಟ್ಟು ಅಟೆಂಡ್ ಆಗಿಬಿಟ್ಟು ಡಿ ವಿನ ಕಂಪ್ಲೀಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ನೆಕ್ಸ್ಟು ಇಲ್ಲಿ ಯಾರ್ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರಾ ಅವರು ಡೈರೆಕ್ಟಾಗಿ ಜಾಬಿಗೆ ಜಾಯಿನ್ ಆಗ್ತಾರೆ. ಸೆಲೆಕ್ಟ್ ಆಗದೆ ರಿಜೆಕ್ಟ್ ಆಗಿರೋ ಅಂಥವ್ರು ಏನು ಮಾಡಬೇಕು, ಅವ್ರಿಗೆ ನೆಕ್ಸ್ಟ್ ಮೆರಿಟ್ ಲಿಸ್ಟಲ್ಲಿ ಸಾಧ್ಯ ಇದೆಯಾ ಅವರ ಒಂದು ನೇಮು ಬರೋ ಅಂಥದ್ದು ಅಂತಂದರೆ ಖಂಡಿತ ಇಲ್ಲ. ನೀವು ರಿಜೆಕ್ಟ್ ಆಗಿದ್ದಾದಮೇಲೆ ನಿಮ್ಮ ಒಂದು ನೇಮು ಬರೋ ಅಂಥ ಚಾನ್ಸು ಯಾವುದೇ ಕಾರಣಕ್ಕೂ ಇಲ್ಲ. ನೀವು ನೆಕ್ಸ್ಟ್ ಶೆಡ್ಯೂಲಲ್ಲೇ ಮತ್ತೆ ಅಪ್ಲೈ ಮಾಡಿಬಿಟ್ಟು ಫಸ್ಟ್ ಮೆರಿಟ್ ಲಿಸ್ಟ್, ಸೆಕೆಂಡ್ ಮೆರಿಟ್ ಲಿಸ್ಟ್ ಈ ರೀತಿಯಾಗೇ ಬರಬೇಕಾಗತ್ತೆ. ಸೊ ಇನ್ನೂ ಯಾರ್ಯಾರೆಲ್ಲ ಸೆಲೆಕ್ಟ್ ಆಗಿಲ್ಲ ಅಲ್ವಾ ಅವರಿಗೆ ಚಾನ್ಸ್ ಇದೆ ನೆಕ್ಸ್ಟ್ ಮೆರಿಟ್ ಲಿಸ್ಟಲ್ಲಿ ನಿಮ್ಮ ಒಂದು ನೇಮು ಬರ್ಬೋದು, ಓಕೆನಾ. ಸೊ ಈ ರೀತಿಯಾಗಿ ಪ್ರೋಸೆಸ್ ನಡೆಯೋ ಅಂಥದ್ದು. ರಿಜೆಕ್ಟ್ ಆಗಿರೋರು ಕೂಡ ಏನು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಬೇಗನೆ ಕಾಲ್ ಆಗುತ್ತೆ, ನೋಟಿಫಿಕೇಷನ್ ಬೇಗ ಬರುತ್ತೆ. ನೀವು ಹಾಕ್ಕೊಂಡು ಅಪ್ಲೈ ಮಾಡಿಕೊಂಡು ಜಿ ಡಿ ಎಸ್ಗೆ ಜಾಯಿನ್ ಆಗ್ಬೋದು, ಓಕೆನಾ. ಹಂಗಂತ ಈ ಸರ್ತಿ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ಪ್ರತಿ ಸರ್ತಿ ಸೆಲೆಕ್ಟ್ ಆಗ್ತೀನಿ ನಾನು ಅಂತ ಭ್ರಮೆನಲ್ಲಿ ಇರಬೇಡಿ. ಯಾಕೆ ಅಂತಂದರೆ ಈಗ ಕಾಂಪಿಟೇಷನ್ ತುಂಬ ಜಾಸ್ತಿ ಇದೆ. ಈಗ 28,000 ಹುದ್ದೆಗಳು ಏನಿದ್ದಾವೆ ಅದಕ್ಕೆ ಲಕ್ಷಾಂತರ ಅಪ್ಲಿಕೇಶನ್ಸು ಬಂದಿದೆ. ನೆಕ್ಸ್ಟು ಈಗ 18 years ಆಗಿರೋ ಅಂಥವ್ರು, ನೆಕ್ಸ್ಟ್ ಇಯರ್ ಪಾಸ್ಔಟ್ ಆಗುವಂಥವ್ರು ಅವರೆಲ್ಲನೂ ಕೂಡ ಅಪ್ಲೈ ಮಾಡುವಂಥ ಚಾನ್ಸಸ್ ತುಂಬಾ ಇದೆ. ಹಾಗಾಗಿ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇದ್ದೆ, ಡಿ ವಿ ತುಂಬ ಇಂಪಾರ್ಟೆಂಟ್, ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟಾಗಿರಲಿ ಅಂತ ಹೇಳಿಬಿಟ್ಟು. ಸೊ ಇನ್ನೂ ರಿಜೆಕ್ಟ್ ಆಗಿದ್ದರೆ ನೆಕ್ಸ್ಟು ಶೆಡ್ಯೂಲಲ್ಲಿ ಟ್ರೈ ಮಾಡಿ, ಓಕೆನಾ. ಸೊ ಯಾರೆಲ್ಲ ಸೆಲೆಕ್ಟ್ ಆಗಿಲ್ಲ, ಹಾಗೆ ಪರ್ಸೆಂಟೇಜ್ ತುಂಬ ಚೆನ್ನಾಗಿರೋರು 95 ಅಬೋವ್ ಇರೋ ಅಂಥವ್ರು ಖಂಡಿತ ಸೆಕೆಂಡ್ ಮೆರಿಟ್ ಲಿಸ್ಟಲ್ಲಿ ನಿಮ್ಮ ಒಂದು ನೇಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನೇನು ಏಪ್ರಿಲ್ ಫಸ್ಟ್ ವೀಕಲ್ಲಿ ಸೆಕೆಂಡ್ ಮೆರಿಟ್ ಲಿಸ್ಟ್ ಬರೋವಂಥ ಎಲ್ಲ ಚಾನ್ಸಸ್ ಕೂಡ ಇದೆ. ನಾನು ರಿಸಲ್ಟ್ ಬಂದ ತಕ್ಷಣ ನಿಮಗೆ ಅಪ್ಡೇಟ್ ಮಾಡ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ನೆಕ್ಸ್ಟು ನಾನು ಹಾಕುವಂಥ ಅಷ್ಟು ವೀಡಿಯೋಸ್ನ ಫಾಲೋ ಮಾಡಿ ನಿಮಗೆ ಅಪ್ಡೇಟ್ ಸಿಗುತ್ತೆ. ನೆಕ್ಸ್ಟು ಡಿ ವಿ ಎಕ್ಸ್ಟೆಂಡ್ ಆಗುತ್ತಾ ಅಂತ ಒಂದು ಕ್ವಶನ್ ಏನು ಕೇಳ್ತಾ ಇದ್ದರೆ ಅದಕ್ಕೆ ನೆನ್ನೆನೇ ಕ್ಲಾರಿಟಿ ಕೊಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ದು ಟೈಮಿಂಗ್ಸು ಎಕ್ಸ್ಟೆಂಡ್ ಆಗೋದಿಲ್ಲ. ಇನ್ನೂ ಟೈಮ್ ಇದೆ. ಇವತ್ತು 5 ಗಂಟೆವರೆಗೂ ಕೂಡ ನೀವು ಸೆಲೆಕ್ಟ್ ಆಗಿರೋ ಅಂಥ ಡಿಸ್ಟ್ರಿಕ್ಕಿಗೆ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಳ್ಬೇಕಾಗತ್ತೆ. ಇನ್ನು ನೆನ್ನೆನೂ ಕೂಡ ನನಗೆ ಕಮೆಂಟ್ ಬಂದಿತ್ತು ಎಲ್ಲಿ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಕೊಳ್ಬೇಕು ಅಂತ. ಹಾಗಾಗಿ ಇದನ್ನು ಹೇಳ್ತಾ ಇದ್ದೀನಿ. ನೀವು ಸೆಲೆಕ್ಟ್ ಆಗಿರೋ ಅಂಥ ಡಿಸ್ಟ್ರಿಕ್ಕಲ್ಲಿ ಡಿವಿಷನಲ್ ಆಫೀಸ್ನಲ್ಲಿ ಹೋಗ್ಬಿಟ್ಟು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಕೊಳ್ಬೇಕಾಗತ್ತೆ. ಸೊ ಇವತ್ತೇ ಲಾಸ್ಟ್ ಡೇಟು. ಎಲ್ಲರೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಆಗಿ, ಓಕೆನಾ. ಸೆಲೆಕ್ಟ್ ಆಗಿರೋ ಅಂಥವ್ರು, ಸೆಲೆಕ್ಟ್ ಆಗದೇ ಇರೋ ಅಂಥವ್ರಿಗೆ ಅವಶ್ಯಕತೆ ಇಲ್ಲ, ಡಿ ವಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ಸೆಲೆಕ್ಟ್ ಆದ ನಂತರ ಹೋಗಬೇಕಾಗತ್ತೆ. ಸೆಕೆಂಡ್ ಮೆರಿಟ್ ಲಿಸ್ಟಲ್ಲಿ ಸೆಲೆಕ್ಟ್ ಆದವ್ರಿಗೂ ಕೂಡ 15 days ಟೈಮ್ ಇರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ. ಅಷ್ಟರಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ನೂ ಕೂಡ ನೀವು ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ. ನಾನು ಈಗಲೇ ಹೇಳ್ತಾ ಇದ್ದೀನಿ, ಯಾರ್ಯಾರ್ದೆಲ್ಲ 95 ಅಬೋವ್ ಇದೆ, 90 ಅಬೋವ್ ಇದೆ, ಆದಷ್ಟು ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿಕೊಂಡು ಇಟ್ಕೊಂಡಿರೋದಕ್ಕೆ ಟ್ರೈ ಮಾಡಿ, ಓಕೆನಾ. ಸೊ ಜಿ ಡಿ ಎಸ್ ರಿಲೇಟೆಡ್ ಪ್ರತಿಯೊಂದು ವೀಡಿಯೋಸ್ ಕೂಡ ನನ್ನ ಚಾನಲಲ್ಲಿ ಇದೆ. ನೀವು ವಿಸಿಟ್ ಮಾಡಿಬಿಟ್ಟು ಒಂದ್ಸರಿ ನೋಡ್ಬೋದು. ಸೊ ನಿಮಗೆ ಎಲ್ಲ ಕೂಡ ಡೌಟು ಕ್ಲಿಯರ್ ಆಗುತ್ತೆ, ಪ್ರಮೋಷನ್ ಬಗ್ಗೆ, ಕ್ವಾಲಿಫಿಕೇಷನ್ ಬಗ್ಗೆ ಎಲ್ಲನೂ ಕೂಡ. ಸೊ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.